ಹಲೋ ಗೆಳೆಯರೆ, ಇನ್ಫಾರ್ಮೇಷನ್ ಬರೋಣ ಹೊಸ ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಬೆಂಗಳೂರು ನಗರ ಜಿಲ್ಲೆ ಹಳೆ ಟಿ ಬಿ ರಸ್ತೆ ಆವರಣ ಹಳೆ ಮದ್ರಾಸ್ ರಸ್ತೆ ಇಂದಿರಾನಗರ ಬೆಂಗಳೂರು ಇವರ ವತಿಯಿಂದ ಜಾಬ್ ಹೈರಿಂಗ್ ನಡೀತಾ ಇದೆ. ಅದರ ಬಗ್ಗೆ ಒಂದು ವಿಡಿಯೋದಲ್ಲಿ ಮಾಹಿತಿನ ನೀಡ್ತಾ ಹೋಗ್ತೇನೆ. ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಟನ್ ಇದೆ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ಲೆಗೆ ಕ್ಲಿಕ್ ಮಾಡಿ ಟ್ಯಾಪ್ ಮಾಡಿ. ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ. ವಿಡಿಯೋ ಮುಂದುವರ್ಸ್ತಾ ಇದ್ದೇನೆ ಗೆಳೆಯರೆ. ದಿನಾಂಕ 6/12/2025 ಈ ಒಂದು ಹುದ್ದೆಗೆ ಪ್ರಕಟಣೆ ಮಾಡಲಾಗಿದೆ. ನೇಮಕಾತಿ ಪ್ರಕಟಣೆ ನೋಡೋದಾದರೆ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ 2025-26ನೇ ಸಾಲಿನ NHM ಯೋಜನೆಯ ವಿವಿಧ ಕಾರ್ಯಕ್ರಮದಡಿಯಲ್ಲಿ ಖಾಲಿ ಇರುವ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಹುದ್ದೆಗಳನ್ನು NHM ಮಾರ್ಗಸೂಚಿಗಳಂತೆ ಗುತ್ತಿಗೆ ಆಧಾರದ ಮೇಲೆ ನಿಯಮಾನುಸಾರ ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳನ್ನು ನೇರ ಸಂದರ್ಶನಕ್ಕೆ ಆಹ್ವಾನಿಸಲಾಗಿದೆ. ನೋಡಿ, ಈ ಒಂದು ಹುದ್ದೆಗೆ ನಿಮಗೆ ಯಾವುದೇ ರೀತಿ ಒಂದು ಎಕ್ಸಾಮ್ ಇರೋದಿಲ್ಲ. ಮೆರಿಟ್ ಮೇಲೆ ನೇರ ಸಂದರ್ಶನದ ಮೂಲಕ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಿ ಹುದ್ದೆಯನ್ನು ಪಡ್ಕೋಬೋದು ಅಂತ ಹೇಳ್ತಾರೆ. ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಹುದ್ದೆಗಳ ವಿವರಗಳನ್ನು ಈ ಕೆಳಗಂಡಂತೆ ವಿವರಿಸಲಾಗಿದೆ. ನೋಡಿ, ಹುದ್ದೆಗಳ ವಿವರಗಳನ್ನು ಕೆಳಗಂಡೆ ವಿವರಿಸಿದ್ದಾರೆ. ಒಂದೊಂದೇ ನೋಡ್ತಾ ಹೋಗೋಣ. ಹುದ್ದೆಗಳ ವಿವರ ನೋಡಿದೆ. ಮಕ್ಕಳ ತಜ್ಞ ವೈದ್ಯರಿಗೆ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ವಿದ್ಯಾರ್ಹತೆ ನೋಡಿದರೆ DM ನಿಯೋನಾಟಾಲಜಿ, ಫೆಲೋಸಿಸ್ ಇನ್ ನಿಯೋನಾಟಾಲಜಿ, MD ಪೀಡಿಯಾಟ್ರಿಕ್ಸ್, DNMB ಮಕ್ಕಳ ಆರೋಗ್ಯ ಮತ್ತು DCH ಪದವಿಯೊಂದಿಗೆ KMC ನೋಂದಣಿ ಪ್ರಮಾಣಪತ್ರವನ್ನು ಹೊಂದಿರಬೇಕು. ಅಂತಹ ಅಭ್ಯರ್ಥಿಗಳು ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಬಹುದಾಗಿದೆ. ಮಾಸಿಕ ಸಂಚಿತ ವೇತನ ನೋಡಿದ್ರೆ 1,10,000 ಇವರಿಗೆ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಒಟ್ಟು ಹುದ್ದೆಗಳ ಸಂಖ್ಯೆ 5. ಒಟ್ಟು ಹುದ್ದೆಗಳ ಸಂಖ್ಯೆ 5 ಇಲ್ಲಿರುತ್ತೆ. ಅಭ್ಯರ್ಥಿ ವಯೋಮಿತಿ ನೋಡ್ಬೇಕಂದ್ರೆ 60 ವರ್ಷ ಒಳಗೆ ಆಗಿರತಕ್ಕದ್ದು, 45 ವರ್ಷ ಒಳಗಾಗಿದ್ದವರಿಗೆ ಆದ್ಯತೆ ನೀಡಲಾಗುವುದು. ನೋಡಿ, 60 ವರ್ಷ ಒಳಗಾಗಿರಬೇಕು ನಿಮಗೆ ಸರ್ ಅರ್ಜಿ ಹಾಕ್ಬೇಕಂದ್ರೆ. 45 ವರ್ಷದ ಒಳಗಾಗಿದ್ದರೆ ನಿಮಗೆ ಒಂದು ಅಡ್ವಾಂಟೇಜ್ ಇರುತ್ತೆ, ಸರಿನಾ, ಹುದ್ದೆನ ಪಡ್ಕೊಳ್ಳಿಕ್ಕೆ, ಸರಿನಾ. ಇನ್ನು ಕಾರ್ಯನಿರ್ವಹಿಸಬೇಕಾದ ಸ್ಥಳ ನೋಡಿದ್ರೆ SNCU ಘಟಕ, ವಾಣಿವಿಲಾಸ್ ಆಸ್ಪತ್ರೆ, ಬೋರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆ, ಆಸ್ಪತ್ರೆ ಜಯನಗರ, PICU ಘಟಕ, ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ. ಇಷ್ಟು ಆಸ್ಪತ್ರೆಗಳಲ್ಲಿ ಒಂದು ಹುದ್ದೆಗೆ ಹೈರಿಂಗ್ ನಡೀತಾ ಇದೆ. ಇನ್ನು ಎರಡನೇ ಹುದ್ದೆ ನೋಡಿದ್ರೆ ವೈದ್ಯಾಧಿಕಾರಿಗಳು ಮತ್ತು ಇದು ನೋಡಿದ್ರೆ ಕ್ವಾಲಿಫಿಕೇಷನ್ MBBS ಉತ್ತೀರ್ಣರಾಗಿ ಕಡ್ಡಾಯವಾಗಿ ಇಂಟರ್ನ್ಶಿಪ್ ಪೂರೈಸಿ KMC ನೋಂದಣಿ ಹೊಂದಿರಬೇಕು. ಇಂಥವರು ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ, ಸರಿನಾ. ಮಂತ್ಲಿ ಸ್ಯಾಲ್ರಿ 50,000 ಇರುತ್ತೆ. ಜಾಬ್ಗಳು 16 ಇರುತ್ತೆ. ಏಜ್ ಲಿಮಿಟ್ ಬಂದ್ಬಿಟ್ಟು 60 ವರ್ಷ ಒಳಗಾಗಿರತಕ್ಕದ್ದು. ಎಲ್ಲೆಲ್ಲಿ ಕೆಲಸ ಇರುತ್ತಪ್ಪ ಅಂತಂದರೆ SNCU, ICU, HDU ಈ ಆಸ್ಪತ್ರೆಯಲ್ಲಿ, ಸರಿನಾ. KC ಜನರಲ್ ಆಸ್ಪತ್ರೆ, ಆಸ್ಪತ್ರೆ ಜಯನಗರ, ಘೋಷ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ, CV ರಾಮನ್ ಆಸ್ಪತ್ರೆ ಮತ್ತು ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು ಹುದ್ದೆ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಮುಂದಿನ ಜಾಬ್ ನೋಡಿದ್ರೆ ಶುಶ್ರೂಷಣಾಧಿಕಾರಿಗಳು, ಸರಿನಾ. ಮಾನ್ಯತೆ ಪಡೆದ ಮಾನ್ಯತೆ ಪಡೆದ ನರ್ಸಿಂಗ್ ಶಾಲೆಯಲ್ಲಿ GNM ಮತ್ತು BSc ವಿದ್ಯಾರ್ಹತೆ ಹಾಗೂ KNC ನೋಂದಣಿ ಹೊಂದಿ ಕಂಪ್ಯೂಟರ್ ಸಾಕ್ಷರತೆ ಹೊಂದಿರಬೇಕು. ಮಹಿಳಾ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಮೇಗಿನ 2 ಹುದ್ದೆಗಳಿಗೂ ಬಾಯ್ಸ್ ಅಥವಾ ಲೇಡೀಸ್ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮಂತ್ಲಿ ಸ್ಯಾಲ್ರಿ ಬಂದುಬಿಟ್ಟು 18,714 ರೂಪಾಯಿ ಇರುತ್ತೆ. ಮಂತ್ಲಿ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗ್ಬೋದು ಅಂತ ಹೇಳ್ಬೋದು. ಒಟ್ಟು ಹುದ್ದೆಗಳು 103 ಹುದ್ದೆಗಳಿರುತ್ತೆ, ಸರಿನಾ. ಒಂದು ಅಡ್ವಾಂಟೇಜ್ ಬೆಂಗಳೂರಲ್ಲಿ ಮಾತ್ರ ಅರ್ಜಿಯನ್ನು ಹಾಕಿ ಜಾಬ್ನ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೇನೆ. ಏಜ್ ಲಿಮಿಟು 45 ವರ್ಷ ಏಜ್ ಲಿಮಿಟ್ ಇರುತ್ತೆ, ಸರಿನಾ. ಆಸ್ಪತ್ರೆಗಳು ನೋಡೋದಾದರೆ SNCU, ICU, HDU ಮತ್ತು NRCಯಲ್ಲಿ ಹುದ್ದೆ ಇರುತ್ತೆ. ಆಸ್ಪತ್ರೆಗಳು ವಾಣಿವಿಲಾಸ್ ಆಸ್ಪತ್ರೆ, KC ಜನರಲ್ ಆಸ್ಪತ್ರೆ, ಆಸ್ಪತ್ರೆ ಜಯನಗರ, ಘೋಷ ಆಸ್ಪತ್ರೆ, ಬೋರಿಂಗ್ ಆಸ್ಪತ್ರೆ ಮತ್ತು CV ರಾಮನ್ ಆಸ್ಪತ್ರೆ, ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು ಹುದ್ದೆ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮಕ್ಕಳ ಆರೋಗ್ಯ ಸಮಾಲೋಚಕರು ನೋಡಿ, ಎಲ್ಲವೂ ಕೂಡ ಮಕ್ಕಳ ಆಸ್ಪತ್ರೆಯಲ್ಲೇ ಒಂದು ಹುದ್ದೆ ಇರುತ್ತೆ, ಸರಿನಾ. ಮಕ್ಕಳ ಆರೋಗ್ಯ ಸಮಾಲೋಚಕರು ನೋಡೋದಾದರೆ ಸ್ನಾತಕ ಪದವಿ ಹೊಂದಿರತಕ್ಕದ್ದು, MSW ಮತ್ತು ಪದವಿಯಲ್ಲಿ ಸೈಕಾಲಜಿ, ಮಕ್ಕಳ ಬೆಳವಣಿಗೆ, ಗೃಹ ವಿಜ್ಞಾನದಲ್ಲಿ ಅಧ್ಯಯನ ನಡೆಸಿದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಮಹಿಳಾ ಅಭ್ಯರ್ಥಿಗಳಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು. ಪುರುಷರು ಹಾಕ್ಬೋದು, ಮಹಿಳೆಯರು ಹಾಕ್ಬೋದು, ಆದರೆ ಮಹಿಳೆಯರಿಗೂ ಒಂದು ಮೊದಲ ಆದ್ಯತೆ ಇಲ್ಲಿ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಸರಿನಾ. ಇನ್ನು ಸ್ಯಾಲ್ರಿ ಬಂದುಬಿಟ್ಟು 19,000 ಇರುತ್ತೆ, 19,200 ಇರುತ್ತೆ.
ಜಾಬ್ಗಳು 2 ಇರುತ್ತೆ ಸರಿನಾ. ವರ್ಷ ಯಾವ ವರ್ಷ ಏಜ್ ಲಿಮಿಟ್ ಸರಿ 45 ವರ್ಷ ಒಳಗಾಗಿರ್ಬೇಕು ಸರಿನಾ. ಯಾವ್ಯಾವ ಆಸ್ಪತ್ರೆ ಬಂತಂದರೆ ಘೋಷ ಆಸ್ಪತ್ರೆ, ಇಂದಿರಾಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು ಹುದ್ದೆ ಇರುತ್ತೆ, ಮಕ್ಕಳ ಆರೋಗ್ಯ ಸಮಾಲೋಚಕರಿಗೆ ಸರಿನಾ. ಅರ್ಥ ಆಯ್ತು ಅನ್ಸುತ್ತೆ ನಿಮಗೆ. ಆಯ್ಕೆಯ ನೋಡೋದಾದರೆ ಮುಂದೆಗಡೆ ಈ ಆಯ್ಕೆಯು ನೇಮಕಾತಿಯು NHM ಮಾರ್ಗಸೂಚಿಗಳಂತೆ ರೋಸ್ಟರ್ ಕಮ್ ಮೆರಿಟ್ ಅನ್ವಯ ನೇಮಕಾತಿ ಮಾಡಲಾಗುತ್ತದೆ. ಇಲ್ಲಿ ಯಾವುದೇ ರೀತಿ ಪರೀಕ್ಷೆ ನಡೆಸೋದಿಲ್ಲ ಮತ್ತು ನಿಮ್ಮ ಮೆರಿಟ್ ಅಥವಾ ಸಂದರ್ಶನದ ಮೂಲಕ ಹುದ್ದೆಗೆ ತಗೊಳ್ತಾರೆ ಸರಿನಾ. ಈ ಗುತ್ತಿಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅರ್ಹ ಮೀಸಲಾತಿ ಅಭ್ಯರ್ಥಿಗಳು ದೊರೆಯದೇ ಇರುವ ಸಂದರ್ಭದಲ್ಲಿ ಮಾತ್ರ ಸಾಮಾನ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಸರಿನಾ. ಇಲ್ಲಿ ಯಾವ ಕ್ಯಾಸ್ಟ್ಗಳಿಗೆ ಹೈರಿಂಗ್ ನಡೀತಿದೆಯೋ ಅವರೆಲ್ಲ ಸಿಗಲಿಲ್ಲ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಹೈರಿಂಗ್ ಮಾಡ್ಕೊಂತೀವಿ ಅಂತ ಹೇಳ್ತಾಯಿದ್ದಾರೆ ಸರಿನಾ. ಮತ್ತು ದಿನಾಂಕ 14/3/2016 ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆ ಆದರೂ ಆಯ್ಕೆ ಸಮಿತಿಯ ಅಂತಿಮ ತೀರ್ಮಾನ ಆಗಿರುತ್ತೆ. ಆಯ್ಕೆಯ ಇದರಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆ ಮಾಡೋದಾದರೆ ಅದು ಆಯ್ಕೆಯ ಸಮಿತಿಯ ತೀರ್ಮಾನ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸರಿನಾ. ಮತ್ತು ಈ ಪ್ರಕಟಣೆಯು ರೋಲಿಂಗ್ ಅಡ್ವರ್ಟೈಸ್ಮೆಂಟ್ ಆಗಿರುವುದರಿಂದ ಅವಧಿಯು 31/3/2026 ಇರುತ್ತೆ. ನೋಡಿ ಫುಲ್ ಹೆವಿ ಅಡ್ವಾಂಟೇಜ್ ಐತಿ ಈ ಜಾಬ್ ಹಾಕೋಣಕ್ಕೆ ನೀವು ಸರಿನಾ. 3ನೇ ತಿಂಗಳು 31ನೇ ತಾರೀಕು ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಸರಿನಾ. ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಒಂದು ಹುದ್ದೆಗೆ ಟೈಮ್ ಇರುತ್ತೆ ನೀವು ಅಪ್ಲೈ ಮಾಡಲಿಕ್ಕೆ ಸರಿನಾ. ಮೇಲ್ಕಂಡ ಹುದ್ದೆಗಳಿಗೆ ಪ್ರತಿ ತಿಂಗಳು 2ನೇ ಮತ್ತು 3ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಒಳಗಾಗಿ ನಿಗದಿತ ಅರ್ಜಿ ನಮೂನೆಯನ್ನು ಜಿಲ್ಲಾ RCH ಅಧಿಕಾರಿಗಳ ಕಚೇರಿಯಲ್ಲಿ ಪಡೆದು ನೋಂದಣಿ ಮಾಡಿಕೊಂಡು ನೋಂದಣಿಯಾದ ಅರ್ಹ ಅಭ್ಯರ್ಥಿಗಳು ಮತ್ತು ದಾಖಲಾತಿ ಪರಿಶೀಲನೆಗೆ ಪರಿಗಣಿಸಲಾಗುವುದು. ನೋಡಿ ಅರ್ಜಿ ಹಾಕ್ಬೇಕಂತಂದರೆ ಪ್ರತಿದಿನ 2 ಮತ್ತು 4ನೇ ಸೋಮವಾರ ಮಾತ್ರ ನೀವು ಅರ್ಜಿಯನ್ನು ಹಾಕಬೇಕಾಗಿದೆ ಸರಿನಾ. ದಿನ ಹಾಕೋಕ್ಕಾಗಲ್ಲ ಇದಕ್ಕೆ. 2ನೇ ಸೋಮವಾರ ಮತ್ತು 4ನೇ ಸೋಮವಾರ ಮಾತ್ರ ಅರ್ಜಿನ ಸಲ್ಲಿಸಬೇಕು. ಅಂಥವ್ರನ್ನ ಮಾತ್ರ ನೋಂದಣಿ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. 3ನೇದು ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೇರ ಸಂದರ್ಶನಕ್ಕೆ ತಮ್ಮ ಮೂಲ ದಾಖಲೆಗಳೊಂದಿಗೆ ಹಾಗೂ ನಕಲು ಪ್ರತಿಗಳೊಂದಿಗೆ ಜಿಲ್ಲಾ RCH ಅಧಿಕಾರಿಗಳ ಕಚೇರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣ, ಹಳೆ TB ಆಸ್ಪತ್ರೆ, ಹಳೆ ಮದ್ರಾಸ್ ರಸ್ತೆ, ಸ್ವಾಮಿ ವಿವೇಕಾನಂದ ಮೆಟ್ರೋ ನಿಲ್ದಾಣ ಹತ್ತಿರ, ಇಂದಿರಾನಗರ, ಬೆಂಗಳೂರು ಸರಿನಾ. ನೀವು ಈ ಒಂದು ಇದಕ್ಕೆ ಇಂಟರ್ವ್ಯೂಗೆ ಹೋಗ್ಬೇಕಂತಂದರೆ ನಾವು ಜಾಬ್ ಪಡ್ಕೊಬೇಕು ಇಂಟರ್ವ್ಯೂಗೆ ಹೋಗ್ತೀವಿ ಅಂತಂದರೆ ನೀವು ಮತ್ತು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ಜೆರಾಕ್ಸ್ ಕಾಪಿಗಳನ್ನ ತಗೊಂಡು ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ ಸರಿನಾ. ಇದು ಗೆಳೆಯರೆ ಈ ಒಂದು ಬೆಂಗಳೂರಲ್ಲಿ ಕರೆದಿರ್ತಕ್ಕಂಥ ಒಂದು ನೇಮಕಾತಿಯ ಪ್ರಕಟಣೆ ಒಂದು ಜಾಬ್ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಟ್ಯಾಪ್ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.